ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತಿದಾರ್. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಂದು ಸಿಎಂ ಸ್ಥಾನದ ಬದಲಾಗಿ ಅವರ ಒಂದು ಕುರ್ಚಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಜೂನ್ 3ರಂದು ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಏನೆಲ್ಲ ಒಂದು ಬದಲಾವಣೆ ಬೆಳವಣಿಗೆ ಆಯ್ತಪ್ಪ ಅಂತಂದ್ರೆ, ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸಿಹಿ ಸುದ್ದಿಯನ್ನು ಮೂಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖುಷಿಯನ್ನು ಕೂಡ ತಂದ್ಕೊಡ್ತು. ಯಾಕಪ್ಪ ಅಂತಂದ್ರೆ, ಎಷ್ಟೋ ವರ್ಷಗಳಿಂದ ಎಷ್ಟೋ ದಿವಸಗಳಿಂದ ಬಹಳಷ್ಟು ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ಕೂಡ ಅವುಗಳ ಭರ್ತಿಗೆ ಅನುಮತಿ ಕೊಡ್ತಾ ಇಲ್ಲ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಎಲ್ಲಾ ಜಿಲ್ಲೆಗಳಲ್ಲಿ, ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಅನೇಕ ಸುಮಾರು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಮಾಡಿದ್ರು ಕೂಡ ಸರ್ಕಾರ ಯಾವುದೇ ತರಹದ ಒಂದು ರಿಕ್ವೈರ್ಮೆಂಟ್ ಅನ್ನು ಕೂಡ ಬಿಟ್ಟಿದ್ದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಇತ್ತೀಚೆಗೆ ಸ್ವಲ್ಪ ಒಂದು ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅನ್ನ ಕೂಡ HK ನಾನ್ HK ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಕೂಡ ಅವರು ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಮತ್ತು ಎಕ್ಸಾಮ್ ಡೇಟ್ ಶೆಡ್ಯೂಲ್ ಅನ್ನು ಕೂಡ ಆಗಿದೆ ಸ್ನೇಹಿತರೆ. ಇದು ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಖುಷಿ ವಿಷಯ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಹತ್ರ ನಾವು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಸರ್ ಇನ್ನೂ ಎಷ್ಟೋ ಡಿಪಾರ್ಟ್ಮೆಂಟ್ ಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ. ಇದೇ ತರ ಟೀಚರ್ ಆಗುವಂತಹ ಅಭ್ಯರ್ಥಿಗಳು TET ಬರ್ಬಿಟ್ಟು CET ಸಲುವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಆ ಒಂದು ಟೀಚರ್ಸ್ ಪೋಸ್ಟ್ ಅನ್ನು ಕೂಡ ಬಿಟ್ಟು ಇನ್ನು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಬಹಳಷ್ಟು ಹುದ್ದೆಗಳನ್ನು ಕೂಡ ಭರ್ತಿ ಮಾಡಲು ಖಾಲಿ ಇವೆ. ಅವುಗಳನ್ನು ಕೂಡ ತಾವು ಭರ್ತಿ ಮಾಡಲು ಮುಂದಾಗಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಮತ್ತು ಅವರ ಒಂದು ಜೀವನ ಸಾಗಿಸಲು ಒಂದು ಅನುಕೂಲವಾಗುತ್ತೆ. ಯಾಕಪ್ಪ ಅಂತಂದ್ರೆ, ಮನೆ ಮಾರ್ಬಿಟ್ಟು ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿ ಒಂದೊತ್ತು ಊಟಕ್ಕೂ ಕೂಡ ಅವರು ಎಲ್ಲೋ ದುಡ್ದು ಊಟ ಮಾಡಿ ಓದುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಯಾಕಂತಂದ್ರೆ ಏಜ್ ಹೋಗ್ತಾ ಇದೆ, ಹುದ್ದೆಗಳು ರಿಕ್ವೈರ್ಮೆಂಟ್ ಬಿಡ್ತಾ ಇಲ್ಲ. ನೀವು ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ರು ಕೂಡ ಹುದ್ದೆ ಬಿಡ್ಲಿಲ್ಲ ಅಂತಂದ್ರೆ ಅದು ಏಜ್ ಜಾಸ್ತಿ ಮಾಡೋ ಪ್ರಯೋಜನ ಇಲ್ಲ. ಹಾಗಾಗಿ ಈ ಒಂದು ನಿಮ್ಮ ಇರುವಂತಹ ಅವಧಿಯಲ್ಲಿ ಇರುವಂತಹ ಎಲ್ಲಾ ಹುದ್ದೆಗಳು ಭರ್ತಿ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಕೊಡ್ಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ಡಿ.ಕೆ. ಶಿವಕುಮಾರ್ ಸರ್ ಹತ್ರ ಒಂದು ಮನವಿ. ಅದೇ ತರ ಇತ್ತೀಚೆಗೆ ಏನು ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟಿದ್ದೀರಾ, ಅದಕ್ಕೆ ವಿದ್ಯಾರ್ಥಿಗಳ ಒಂದು ಖುಷಿ ಕೂಡ ತಂದಿದೆ. ಇದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಲು ತಾವು ಮುಂದಾಗಬೇಕು. ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕಾಗಿ ತಾವು ಇಂಥ ಒಂದು ಕೆಲಸ ಮಾಡುವುದು ಬಹಳ ಅಗತ್ಯವಾಗಿದೆ. ಇನ್ನೊಂದು, ಸ್ಕೂಲಿಗೆ ಏನು ಕಾಲೇಜ್ಗೆ ಹೋಗ್ತಾ ಇದ್ರು, ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಟಿಕೆಟ್ ಇತ್ತು. ಅವರು ಆಧಾರ್ ಕಾರ್ಡ್ ಮೇಲೆ ಫ್ರೀ ಹೋಗ್ಬೋದಿತ್ತು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಮಾಡಿದಾರಪ್ಪ ಅಂತಂದ್ರೆ, ಯುವಕರಿಗೂ ಕೂಡ ಅಂದ್ರೆ ಸ್ಕೂಲ್ ಕಾಲೇಜ್ ಓದುವಂತಹ ಯುವಕರಿಗೂ ಕೂಡ ಒಂದು ಫ್ರೀ ಬಸ್ನ ವ್ಯವಸ್ಥೆಯ ಒಂದು ಕಲ್ಪಿಸುವುದರ ಮೂಲಕ ಅವರು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದು ಮುಂಬರುವಂತಹ ಒಂದು ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು. ಸಲ್ಲಿಕೆ ಮಾಡಿ ಅದು ಯಾವ ತರ ಪ್ರೋಸೆಸ್ ಇದೆ ಅನ್ನೋದು ನೋಡೋಣ. ಅದಾದ್ಮೇಲೆ ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಅವರ ಒಂದು ಆಡಳಿತದಲ್ಲಿ, ಅವರ ಒಂದು ಸಚಿವ ಸಂಪುಟದಲ್ಲಿ ಅವರು ಚುರುಕು ಮೂಡಿಸುವಂತಹ ಹತ್ತಿರದ ದಿನಗಳಲ್ಲಿ ಕೈಗೊಂಡಿರುವಂತಹ ಪ್ರಮುಖ ಏನ್ ಬೆಳವಣಿಗೆಗಳಿದ್ದು ಅವು ಹೊಸ ನಿರ್ಧಾರಗಳೊಂದಿಗೆ ಸಂಪೂರ್ಣ ವಿವರಣೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಕೊಡ್ತೀನಿ. ನೋಡ್ರಿ, ಉಪಮುಖ್ಯಮಂತ್ರಿಯಾಗಿ ಹಿರಿಯ ದಲಿತ ನಾಯಕರಾದಂತಹ ಮಾಜಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ. ಪರಮೇಶ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ನೀಡಿದ್ದಾರೆ. ಇದೇ ತರ ಅನೇಕ ಸಚಿವರಿಗೆ ಅವರದಾದಂತಹ ಒಂದು ಖಾತೆಗೆ ಅವರ ಒಂದು ಹುದ್ದೆಗಳನ್ನು ನೀಡಿದ್ದಾರೆ. ಇತ್ತೀಚೆಗೆ ಸಚಿವ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಸ್ವಲ್ಪ ದಿನಗಳಲ್ಲೇ ಒಬ್ಬ ಸಚಿವ ರಾಜೀನಾಮೆಯನ್ನು ಕೂಡ ನೀಡಿದರು. ರಾಮಲಿಂಗಾರೆಡ್ಡಿ ಅವರು ನನಗೆ ಸಂಬಂಧಪಟ್ಟಂತಹ ಒಂದು ಸಚಿವ ಸ್ಥಾನ ನೀಡ್ತಾರೆ ಅಂತ ಹೇಳಿ ಡಿ.ಕೆ. ಶಿ ಅವರು ಭರವಸೆ ನೀಡಿದ್ರು. ಆ ಒಂದು ಕೊಟ್ಟ ಮಾತ್ರ ತರ ಅವರು ನಡೆದಿಲ್ಲ ಅಂತ ಹೇಳಿ ಅವರು ಬೇಸರಗೊಂಡು ಅವರ ಒಂದು ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಿ, ನಾನು ಸಾಮಾನ್ಯ ಕಾರ್ಯಕರ್ತರಾಗಿ ನಾನು ಈ ಒಂದು ಪಕ್ಷದಲ್ಲಿ ಕೆಲಸ ಮುಂದೆ ವರೆಸ್ತೀನಿ ಅಂತ ಹೇಳಿ ಅವರು ಒಂದು ರಾಜೀನಾಮೆ ಪತ್ರದಲ್ಲಿ ನೀಡಿದರು ಸ್ನೇಹಿತರೆ. ಅದನ್ನು ಪರಿಗಣಿಸಿ ಡಿ.ಕೆ. ಶಿ ಅವರ ನೇತೃತ್ವದಲ್ಲಿ ಅವರು ಮತ್ತೆ ಸುರ್ಜಿವಾಲ್ ಅವರ ಒಂದು ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಭರವಸೆ ಕೊಟ್ಟು ಮತ್ತು ಅವರು ರಾಜೀನಾಮೆ ಪತ್ರವನ್ನು ಕೂಡ ಹಿಂಪಡೆದರು. ಇಂಥ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ ನಡೀತಾ ಇದೆ.